ನಮಸ್ಕಾರ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಅಂತಿಮ ತೀರ್ಮಾನಗಳು ಹೊರಬಂದ ಈ ಸಂದರ್ಭದಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದೇ ಒಂದು ಕಾಮನ್ ಎಕ್ಸಾಮ್ ಅನ್ನು ನಡೆಸೋದಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದಾವೆ ಅನ್ನುವಂಥ ಮಾಹಿತಿ ನಾವು ನೋಡ್ತಾ ಇದ್ವಿ. ಹೌದು ಆತ್ಮೇರೆ, ಒಳ ಮೀಸಲಾತಿಯ ಕಾರಣದಿಂದಾಗಿ ಸ್ಥಗಿತಗೊಂಡಿದ್ದಂತಹ ಎಲ್ಲ ನೇಮಕಾತಿಗಳು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳುವ ಎಲ್ಲ ಸಾಧ್ಯತೆಗಳಿದೆ. ಇದಕ್ಕೆ ಪೂರಕವಾಗಿ ನೇಮಕಾತಿಗೆ ಕಾಮನ್ ಎಕ್ಸಾಮ್ ಅನ್ನು ನಡೆಸೋದ್ರ ಮೂಲಕ ಎಲ್ಲಾ ಖಾಲಿ ಇರುವ ಹುದ್ದೆಗಳಿಗೆ ಒಂದೇ ಬಾರಿ ಪರೀಕ್ಷೆ ಮಾಡಿ ಇಲಾಖಾವಾರು ನಂತರದಲ್ಲಿ ಮೆರಿಟ್ ಆಧಾರದ ಮೇಲೆ ಆ ಒಂದು ಅಭ್ಯರ್ಥಿಗಳನ್ನು ಹಂಚಿಕೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚರ್ಚೆಗಳು ಈಗಾಗಲೇ ನಡೀತಾ ಇದೆ. ಇನ್ನೇನು ಫೈನಲ್ ಮಾಡಬೇಕು. ಕೆಇಎ ಅಥವಾ ಕೆಪಿಎಸ್ಸಿ ಮೂಲಕ ಒಂದೇ ಒಂದು ಬಾರಿ ಪರೀಕ್ಷೆ ನಡೆಸಿ ಎಲ್ಲಾ ಇಲಾಖೆಗಳನ್ನ ಒಳಗೊಂಡಂತೆ ಒಂದು ಕಾಮನ್ ಎಕ್ಸಾಮ್ ಅನ್ನು ನಡೆಸೋದ್ರ ಮೂಲಕ ಈ ನೇಮಕಾತಿಗಳನ್ನ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಬಹುದು ಅನ್ನುವಂತ ಮತ್ತೊಂದು ಪ್ರಸ್ತಾವನೆಯನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಸೊ ಈ ಒಂದು ಬೃಹತ್ ನೇಮಕಾತಿ ಆದರೆ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ನಿಜವಾಗ್ಲೂ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಕಲ್ಯಾಣ ಕರ್ನಾಟಕವನ್ನ ಹೊರತುಪಡಿಸಿ ಈಗಾಗಲೇ 24,300 ಹುದ್ದೆಗಳ ಭರ್ತಿಗೆ ಹಣಕಾಸು ಇಲಾಖೆಯಿಂದ ಆಗಲೇ ಅಪ್ರೂವಲ್ ಕೂಡ ಸಿಕ್ಕಿದೆ. ಸೊ 24,300 ಹುದ್ದೆಗಳನ್ನ ಒಳಗೊಂಡಂತೆ ಕಲ್ಯಾಣ ಕರ್ನಾಟಕ ಭಾಗದ ಹುದ್ದೆಗಳನ್ನು ಸೇರ್ಕೊಂಡು ಒಟ್ಟಾರೆಯಾಗಿ ಒಂದು ಕಾಮನ್ ಪರೀಕ್ಷೆಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಕೆಪಿಎಸ್ಸಿ ಮೂಲಕ ನಡೆಸೋದಕ್ಕೆ ಈಗಾಗಲೇ ಡಿಸಿಷನ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದೇ ಸಲ ನೇಮಕಾತಿ ಆಯ್ತು ಅಂದ್ರೆ ಬಹಳಷ್ಟು ಜನರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಒಂದು. ಪ್ರತಿ ಇಲಾಖೆಗೂ ಕೂಡ ನಾವು ಪದೇ ಪದೇ ಫೀಸ್ ಅನ್ನ ಕಟ್ಟೋದಿರೋದಿಲ್ಲ. ಈಗ ಇಲಾಖಾವಾರು ನಾವು ನೋಡ್ತಾ ಹೋಗೋದಾದ್ರೆ ಆಹಾರ ಇಲಾಖೆಗೆ ಒಂದ್ಸಲ ನೋಟಿಫಿಕೇಶನ್ ಮಾಡ್ತಾರೆ, ಇಂಧನ ಇಲಾಖೆಗೆ ಮತ್ತೊಮ್ಮೆ ಮಾಡ್ತಾರೆ, ಅಥವಾ ಆರ್ಥಿಕ ಇಲಾಖೆಗೆ ಮತ್ತೊಮ್ಮೆ ಮಾಡ್ತಾರೆ, ಶಿಕ್ಷಣ ಇಲಾಖೆಗೆ ಮತ್ತೊಮ್ಮೆ ಮಾಡ್ತಾರೆ. ಹಿಂಗೆ ಬೇರೆ ಬೇರೆ ಇಲಾಖೆಗೆ 10 ನೋಟಿಫಿಕೇಶನ್ ಮಾಡೋದಕ್ಕಿಂತ 10 ಬೇರೆ ಬೇರೆ ಇಲಾಖೆಯ ನೋಟಿಫಿಕೇಶನ್ ಗಳನ್ನ ಸೇರಿಸಿಕೊಂಡು ಒಂದೇ ಒಂದು ಕಾಮನ್ ನೋಟಿಫಿಕೇಶನ್ ಅನ್ನ ಮಾಡಿ ಆ ಮೂಲಕ ಒಂದು ಪರೀಕ್ಷೆಯನ್ನು ನಡೆಸಿ ಅವರನ್ನ ಇಲಾಖಾವಾರು ನಂತರದಲ್ಲಿ ಅಭ್ಯರ್ಥಿಗಳನ್ನ ಹಂಚಿಕೆ ಮಾಡುವಂತ ಪ್ರೊಸೆಸ್ ಅನ್ನು ಅವ್ರು ಮಾಡೋದಕ್ಕೆ ತೀರ್ಮಾನ ಮಾಡ್ತಾ ಇದ್ದಾರೆ. ಬಟ್ ಇದರಿಂದ ಎರಡೂ ಇದಾವೆ, ಪಾಸಿಟಿವ್ ಮತ್ತು ನೆಗೆಟಿವ್. ಒಂದು ಏನು ಅಂತಂದ್ರೆ ಪಾಸಿಟಿವ್, ಪದೇ ಪದೇ ನಾವು ಫೀಸ್ ಅನ್ನ ಕಟ್ಟೋದಿರೋದಿಲ್ಲ, ಒಂದೇ ಸಲ ಬಹಳಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಡೆ. ಆದ್ರೆ ಇಲ್ಲಿ ಅವಕಾಶಗಳು ಕಡಿಮೆ ಸಿಗ್ತವೆ. ಈಗ 10 ಇಲಾಖೆದು 10 ಅವಕಾಶ ನಮಗೆ ಸಿಗ್ತಾ ಇತ್ತು, ಒಂದರಲ್ಲಿ ನಮಗೆ ಜಾಬ್ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದರಲ್ಲಿ ಆದ್ರೆ ಸಿಗುತ್ತೆ ಅನ್ನುವಂಥ ಹೋಪ್ನಿಂದ ನಾವು ಮತ್ತೆ ಓದ್ತಾ ಇದ್ವಿ. ಬಟ್ ಇಲ್ಲಿ ಒಂದ್ಸಲ ನಾವು ಎಲಿಮಿನೇಟ್ ಆಗ್ಬಿಟ್ವಿ ಅಂದ್ರೆ ಮತ್ತೆ ನಮಗೆ ಮುಂದಿನ ಅಧಿಸೂಚನೆ ಬರುವವರೆಗೂ ಕೂಡ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡೂ ಇದಾವೆ. ಬಟ್ ಈ ಸರ್ಕಾರಕ್ಕೂ ಕೂಡ ಇದರಿಂದ ಲಾಭ ಇದೆ. ಬಿಕಾಸ್ ಪದೇ ಪದೇ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಮಾಡೋದಿರೋದಿಲ್ಲ, ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದಿರ್ಬೋದು, ಅಥವಾ ಸಿಬ್ಬಂದಿಯನ್ನ ಅದಕ್ಕೆ ನಿಯೋಜನೆ ಮಾಡುವಂಥದ್ದು ಇರ್ಬೋದು. ಹಿಂಗೆ ಬೇರೆ ಬೇರೆ ಕೆಲಸಗಳಿಗೆ ಅವರಿಗೆ ಕಡಿಮೆ ಪ್ರೆಷರ್ ಇರುತ್ತೆ. ಜೊತೆಗೆ ಆದಷ್ಟು ಶೀಘ್ರ ಅವರು ಎಲ್ಲ ಕೆಲಸಗಳನ್ನ ಒಂದೇ ಸಲ ಮಾಡಿ ಮುಗಿಸೋದ್ರಿಂದ ಅವರಿಗೂ ಕೂಡ ಬರ್ಡನ್ ಕಮ್ಮಿ ಆಗುತ್ತೆ. ಬಟ್ ಈ 56,432 ಖಾಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬಹುಶಃ ಇದನ್ನ ಕೆಇಎ ಅಥವಾ ಕೆಪಿಎಸ್ಸಿ ಮೂಲಕ ಒಂದು ಕಾಮನ್ ಎಕ್ಸಾಮ್ ಅನ್ನು ನಡೆಸಬಹುದು ಅನ್ನುವಂತ ಒಂದು ಚರ್ಚೆಗಳು ನಡೆದಿದ್ದಾವೆ. ಬಟ್ ನನಗನ್ಸುತ್ತೆ ಬಹುಶಃ ಹಿಂಗೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ. ಹೆಂಗಾಗುತ್ತೆ ಅನ್ನುವಂಥದ್ದು ಅಂತಿಮವಾಗಿ ನಮಗೆ ಪ್ರಸ್ತಾವನೆಗಳ ಸಲ್ಲಿಕೆ ಆದ ನಂತರನೇ ಗೊತ್ತಾಗೋದು. ಬಟ್ ಆಸ್ ಅಪ್ ನಾವು ಏನ್ ಡಿಸಿಷನ್ ತಗೊಂಡಿದ್ದಾರೆ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ, ಸೊ ಇನ್ನು ಮುಂದೆ ತಡ ಮಾಡದೆ ಬೇಗ ಅವರು ಒಂದೇ ಕಾಮನ್ ಎಕ್ಸಾಮ್ ಮಾಡ್ತಾರೋ ಅಥವಾ ಇಲಾಖಾವಾರು ಸಪರೇಟ್ ಮಾಡ್ತಾರೋ ದಟ್ ಇಸ್ ಸೆಕೆಂಡ್ರಿ. ಬಟ್ ಅಟ್ ಲೀಸ್ಟ್ ನೋಟಿಫಿಕೇಶನ್ಸ್ ಆದ್ರೂ ಬರಬೇಕು. ಈಗಾಗಲೇ 8,000 PC ಮಾಡ್ತೀವಿ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ, ಹಾಗೆ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ. ಬಟ್ ಯಾವಾಗ ಮಾಡ್ತಾರೆ ಅನ್ನುವಂಥದ್ದು ಮಾತ್ರ ಈಗ ಬಹುದೊಡ್ಡ ಒಂದು ಪ್ರಶ್ನಾರ್ಥಕ. ಬಿಕಾಸ್ ಪ್ರತಿದಿನ ಬರ್ತಾರೆ, ಹೇಳ್ತಾರೆ ನಾವು ಮಾಡ್ತೀವಿ ಹೆಂಗೆ ಹಿಂಗೆ ಅಂತ, ಬಟ್ ಯಾವುದು ಅಧಿಸೂಚನೆಗಳು ಬರ್ತಾ ಇಲ್ಲ. ಆ ಅಧಿಸೂಚನೆಗಳು ಬಂದ ನಂತರ ಇದು ಕನ್ಫರ್ಮ್ ಆಗುತ್ತೆ. ಇವಂದು ಅದು ಕಾಮನ್ ಎಕ್ಸಾಮ್ ಆದ್ರೂ ಕೂಡ ನಮ್ಮೆಲ್ಲರಿಗೂ ಒಳ್ಳೆ ಅವಕಾಶಗಳು ಸಿಗ್ತವೆ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ, ಇದು ಅಂತಿಮವಾಗಿ ಡಿಸಿಷನ್ ಆದ್ಮೇಲೆ ಗೊತ್ತಾಗುತ್ತೆ ಸಪರೇಟ್ ಎಕ್ಸಾಮ್ ಮಾಡ್ತಾರಾ ಅಥವಾ ಆಲ್ ಟುಗೆದರ್ ಒಂದೇ ಒಂದು ಪರೀಕ್ಷೆ ಮಾಡ್ತಾರಾ ಅಂತ ಹೇಳಿ. ಅವಾಗ ಖಂಡಿತವಾಗಿಯೂ ನಿಮ್ಮ ಜೊತೆಗೆ ಮತ್ತೊಮ್ಮೆ ಮಾಹಿತಿನ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಸೊ ಈಗ ಈ ಕಾಮನ್ ಎಕ್ಸಾಮ್ ಮಾಡೋದ್ರ ಬಗ್ಗೆ ನಿಮ್ಮ ಆನೆಸ್ಟ್ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.